ಹಾಂ ಬೇಕಂತೇವೆ ಬರ್ರಿ ಹೋಗಿ ಬರ್ತೀವಿ ನೋಡ್ರಿ ಬರ್ರಿ ನೀವು ಬರ್ರಿ ಬರ್ರಿ ಗಾಯ್ಸ್ ಇವತ್ತು ನೋಡಿ ಅಂಬಾ ಮಠಕ್ಕೆ ಹೋಗೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನೋಡಿ ನಮ್ಮ SSK ಸಮಾಜ್ ಕಡೆಯಿಂದ ಅಂಬಾ ಮಠಕ್ಕೆ ಹೋಗ್ತಾ ಇದ್ದೀವಿ. 2ನೇ ವರ್ಷದ ಪಾದಯಾತ್ರೆ ಇದು ನಮ್ಮ ಸಮಾಜದಿಂದ 2ನೇ ವರ್ಷದ ಪಾದಯಾತ್ರೆ. ಬನ್ನಿ ಹೋಗೋಣ. ಇಲ್ಲಿಂದ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಹೋಗೋಣ ಬನ್ನಿ. ಬೋಲೋ ಶ್ರೀ ಜಗದಂಬಾ ಮಾತಾ ಕಿ ಜೈ. ಯಾವ ಗಾಡಿ ಗಾಡಿ ಹೊಡ್ಯಕ್ ಬರಲ್ಲ, ಸ್ಕೂಟಿ ತೊಂದು ಹೊಂಟನ ಇದು ಬರ್ತಾರಂದ್ರ ಅವ್ರಿಗೆ ಕರ್ಕೊಂಬರಕ್ ಹೋಗಿದ್ದಾರೆ ಅವರು. ಏನಂಗಲ್ಲ ಅದು ಹಳ್ಳಾಗತ್ತೆ ದಾಟಬಹುದು ಅಲ್ಲ. ನೀರು ಈಗ ಮತ್ತೆ ಮಳೆಗಳೈತಲ್ಲ, ನೀರು ಜಾಸ್ತಿ ಇರುತ್ತೆ. ಗೊಬ್ಬರ ಹಿಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಲಾಂಗ್ ಹೊಸಳ್ಳಿ ಹಿಂಗೆ ಹೋಗ್ತಾರೆ ಮೇನ್ ರೋಡ್. ಗಾಯ್ಸ್ ನೋಡ್ರಿ, ಎಲ್ಲಾರು ಹೋದ್ರು. ನಮ್ಮ ಹುಡುಗರು ನೋಡಿದ್ರಿ ಇನ್ನೂ ಬರವಲ್ರು. ಇವಾಗ ಗಾಡಿ ಹಾಕ್ಕೊಂಡ್ ಬರ್ತೀನಿ ಅಂತ ಹೇಳ್ಯಾರ, ಇನ್ನೂ ಬರವಲ್ರು ನೋಡ್ರಿ. ಏನ್ ಮಾಡೋಕ್ ನೋಡ್ರಿ ನಾವು. ಈ ಪರಿಸ್ಥಿತಿ ಹೆಂಗಾಗೈತಂದ್ರೆ ಎಲ್ಲಾರು ಹೋದ್ರು ನೋಡ್ರಿ, ಎಲ್ಲ ಖಾಲಿ ಖಾಲಿ ಖಾಲಿ. ಪಾದಯಾತ್ರೆ ಅವಲ್ಲೇ ಹೋಗಿ 1 ತಾಸು ಆಗಿರ್ಬೇಕಿತ್ತ. ಅಣ್ಣನಿಗೋಸ್ಕರ ಲೇಟ್ ಆಗ್ತಾ ಇದೆ ನಾವು ಹೋಗೋದು. ಇಲ್ಲ ನಿನ್ನಿಂದಾನೇ ಲೇಟ್ ಆಗ್ತೇನೆ. ಅವಲೇ 2 ತಾಸು ಹಿಂದಾನೆ ಬಂದ ಬ್ರೋ, ಇನ್ನ ನೀನೇ ಬಂದಿಲ್ಲ. ಬ್ರೋ ನಿನ್ನಿಂದ ಲೇಟ್ ಆಯ್ತು ನೋಡು. ಜಲ್ದಿ ಬಾ ಬ್ರೋ. ನೋಡ್ರಿ ಅಣ್ಣ ನೋಡಿದ್ರೆ ಈಗ ಬರಕುಂತ ನೋಡ್ರಿ, ಈಗ ದರ್ಶನ ಮಾಡಕ್ ಹೊಂಟಾರ. ನಾವು ಆಲ್ರೆಡಿ ದರ್ಶನ ಮಾಡಿ ನಿಂತೀವಿ. ಈತಾನು ಹಂಗೆ ಇದಾನಾಗ. ನೀನು ಹೋಗು ಹೋಗ. ಇಬ್ರು ಆಗ 3 ಈಗ ಬಂದು ಹೊಂಟ್ರ. ಏನ್ ಬ್ರೋ ಯಾರಿಂದ ಲೇಟ್ ಆಯ್ತು ಹೇಳ್ಬಿಡು ಈಗ ಕರೆಕ್ಟ್ ಆಗಿ. 45 ಮಿನಿಟ್ಸ್ ಆಯ್ತು ವೇಟ್ ಮಾಡತ್ತೀನಿ. ನನ್ನಿಂದ ಅಂತ ಲೇಟ್ ಆಗಿಲ್ಲ, ಲೇಟ್ ಆಗಿದ್ದೆಲ್ಲ ವಿನಯಿಂದ ಹಿಂಗೆ ಹಾಕಣಕ್ ಬರೋವಲ್ತ ಮಾಡ್ಯಾನ. ನಮ್ದಂತ್ರ ಇಲ್ಲ. ನೀನ್ 10 ನಿಮಿಷ ನಿಂತಿ, ನಾನ್ ಬರದಾಗ ನಿಂತೀನಿ. ಮತ್ತೆ ನನ್ ತಲೆ ಗಾಡಿ ಅದಕ್ಕೆ ತರೋದು ವಿನಯ್ ಬರತ್ತಾನಲ್ಲ, ಅವ್ನ ಗಾಡಿನ ಬರಮ್ಮ ಅಂತ ಅವ್ನಿಗೆ ಫೋನ್ ಮಾಡಿದ್ರೆ ಅವ್ನು ಇವ್ನಿಗೆ ಹಚ್ಚ. ಇವ್ನು 10 ನಿಮಿಷ ಲೇಟು, ಇವ್ನು ಬಂದ ಮೇಲೆ ಇನ್ನೊಂದು 10 ನಿಮಿಷ ಲೇಟು. ಮತ್ತೆ ನಾವ್ ಅಲ್ಲಿ ಸುಮ್ನೆ ಕಾಯ್ಕೊಂಡ್ ಕುಂತೀವಿ. ಆಕ್ಚುಲಿ ನೋಡಿದ್ರೆ ನನಗೆ ಫೋನ್ ಮಾಡಿ ಎಬ್ಸಿದ್ದೆ ಅಣ್ಣ. ಮತ್ತೆ ನಿಮ್ಮೆಲ್ಲರಿಗೂ ಫಸ್ಟ್ ಎಬ್ಸಿದ್ದೆ ನಾನು. ಇಲ್ಲ ನನಗಂತ ಅಣ್ಣ ರೆಡಿ 3 ಗಂಟೆಗೆ ನಾನು ವಿನಯ್ಗ ಅಮೃತಿಗೆ ಫೋನ್ ಮಾಡಿ. ಹೌದೌದು. ಏ ಬ್ರೋ ಬಾಳ ಬ್ರೋ ಸ್ಟ್ರಗಲ್ ಬ್ರೋ, ಸ್ಟ್ರಗಲ್ ನಂದು. ಯಾರು ನಿನ್ನೆ 12 ಗಂಟೆಗೆ ಸ್ಟೋರಿ ನೋಡೋಣ, ಮತ್ತೆ 4 ಗಂಟೆಗೆ ಅಪ್ಲೋಡ್ ಮಾಡಿ ಬ್ರೋ ನಾನು. ನಿಮ್ಮಂತರು ಒಬ್ರಿದ್ರಾನೇ ಡೆವಲಪ್ ಆಗುತ್ತೆ. ಬ್ರೋ ಎಲ್ಲ ಡೆವಲಪ್ ಮಾಡ್ಬೇಕಂತ ಐತಿ ಬ್ರೋ. ಮೊನ್ನೆ ರೋಡಿಂದೆಲ್ಲ ಹಾಕಿಮ್ ಬ್ರೋ. ಇಲ್ಲಿ ನಾನು ನೋಡಾಗ ಹೆಂಗೈತಿ ರೋಡಾಗ, ಇದ್ರಾಗ ರೋಡಿಂದ ಹಾಕ್ತೀನಿ ನೋಡಿ. ಇನ್ನ ಅಂದ್ರೆ ಬ್ರೋ ನಮ್ಮ ನೋಡ್ರಿ ಲುಂಗಿಯಾಗ ಬಂದಾರ ಇಬ್ರು ಪಾರ್ಟ್ನರ್ಸ್. ರವಣ್ಣ ಆತ ಬಾವ ಬಂದನೋ ಬಾವ ಬಂದನೋ. ಇನ್ನ ನೋಡ್ರಿ ಟೈಮ್ ಆಗಿಲ್ಲ, ಎಲ್ಲ ಲೈಟ್ ಆಫ್ ಮಾಡಕ್ ಕುಂತಾರ. ಏನ್ ಮಾಡ್ರಿ ಗೊತ್ತಿಲ್ಲ. ಇನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ, ಏನ್ ಗೊತ್ತಿಲ್ಲ. ಆಫ್ ಮಾಡ್ಕೊಂತ ಹೊಂಟಾರ. ಹಾಕೊಡಂಬ್ರಿ ಬರ್ರಿ ಅಷ್ಟು ಕರೆಯಾಗ ಚಾ ಕೂಡ ಬರ್ರಿ ಅಷ್ಟು ಕರೆಯಾಗಂದ್ರ ಪಾಪ. ಅಷ್ಟು ಕರೆದ್ರೆ ಹೊಂಟಿಲ್ಲ ನೋಡ್ರಿ. ಪೂರ್ತಿ ಅಣ್ಣ ಈಗ ಫೋನ್ ಮಾಡ್ಯಾರು. ಬರ್ರಿ ಈಗ ನಮ್ಮ ರೈಲ್ವೆ ಸ್ಟೇಷನ್ ದಾರಿಯಿಂದ ಒಳಗಡೆ, ಇಲ್ಲಿ ಒಳಗಡೆ ಯಾವ್ದ ಇದು ಬರ್ತಾನ ಹೇಳೋಣ. ಹೊಸಳ್ಳಿ ಕ್ರಾಸ್ ಇಂದ ಹೋಗ್ತೀವಿ ಅಣ್ಣ ನಾವು. ನೋಡು ಇಲ್ಲೆಸಿಂದ ಹೋದ್ರೆ ಹೊಸಳ್ಳಿ ಕ್ರಾಸ್ ಬರುತ್ತಾ. ಅಗರಿಬೊಮ್ಮನಹಳ್ಳಿ ಅಲ್ಲ, ನಿಮ್ಗೆ ಗೊತ್ತಿಲ್ಲ, ನೀವೇ ತಿಳ್ಕೊಂಬಿಡ್ರಿ ಯಾವ್ಯಾವ ದಾರಿ ಬರ್ತಂತ. ಮತ್ತೆ ಒಂದು ಹಳ್ಳ ಬರುತ್ತಾ. ಯಾವ ಹಳ್ಳ ಅಣ್ಣ ಅದು? ಸಿನ್ನೂರ ಹಳ್ಳ ಒಂದು ಬರುತ್ತಾ. ಅಮ್ರಾಪುರ ಹಳ್ಳ ಒಂದು. ಇಲ್ಲ ಅವ್ರು ಹೊಸ್ತಾಗಲ್ಲ. ಈ ಕ್ರಾಸ್ ಎಲ್ಲ ಇತ್ತು ಹಂಗೆ ಹೊಂಟಿವಲ್ಲ ನಾವು. ಅಲ್ಲಿ ಮುಂದೆ ಬರ್ತದ. ರೈಲ್ವೆ ಸ್ಟೇಷನ್ ಹೊಂಟಿಲ್ಲ ನಾವು, ಅಲ್ಲಿ ಪಾದಯಾತ್ರೆ ಹೊಂಟಿವಿ. ವಾಕಿಂಗ್ ಮನಿ ಅಂದ್ಕೊಂಡೆ ಬರ್ರಿ ಬರ್ರಿ. ಹಿಂಗ ಬರ್ರಿ. ಅಲ್ಲಿ ಕಾಳಿಂಗ ವೃತ್ತ ಅಂತ ಸಿಕ್ತಲ್ಲ, ಅದೇ ಹೇಳೋಕೆ ಮಾಡಿದ್ದೆ ನಾನು.
ಹಾ ನೋಡ್ರಪ್ಪ ಮಾತಾಡ್ಕೊಂಬಂದ್ರೆ ಹಿಂಗಿರುತ್ತೆ ನೋಡ ಹೊಡ್ತ ಅದು ಮತ್ತೆ ನನ್ನ ಜೊತೆ ಬರಾಕತ್ತಿರಲ್ಲ ಎಲ್ಲಿ ಹಾ ಹಾ 2 ಕಿಲೋಮೀಟರ್ ಜಾಸ್ತಿ ಆಯ್ತು. 30 ನಾವು ಟೋಟಲ್ ಒಂದು 28 ಕಿಲೋಮೀಟರ್ ಮಾಡಿದ್ವಿ. ಪೂರ್ತಿ ಅಣ್ಣ ಬಂದು 30 ಕಿಲೋಮೀಟರ್ ಸುದ್ದ ಮಾಡ್ಯಾನ ನೋಡ್ರಿ. ಬ್ರೋ ನೀವು ಒಂದ್ ಮಾತು ಹೇಳ, ಅಲ್ಲಿ ಕಳಿಂಗ ವೃತ್ತ ಇರ್ತದಲ್ಲ ಅಲ್ಲೇ ಟರ್ನ್ ನೋಡಿಬೇಕಿತ್ತ, ನಾವು ಇಲ್ಲಿ ಮುಂದೆ ಬಂದ್ಬಿಟ್ಟಿವಿ. ಹೌದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? 2 ಕಿಲೋಮೀಟರ್ ಜಾಸ್ತಿ ಆಯ್ತು ಈಗ ಹೋಗ್ಬೇಕಂದ್ರೆ. ಹೋಗೋಣ ಹಂಗೆ ಹೋಗ್ತಾನೆ ಇರೋಣ, ಮುಟ್ಟತನ ಹೋಗ್ತಾನೆ ಇರೋಣ. ಜೀವನದಾಗ ಏನೈತಿ? ಜೀವನದಾಗ ಏನಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಹುಡ್ರು ಫುಲ್ ಮುಂದಕ್ಕೆ ಹೋಗ್ಯಾರಂತ ನಾವು ದುಃಖದಾಗಿದ್ವಿ. ದೇವ್ರು ಕೂಡ ಅವ್ರಿಗೂ ನಮ್ ಜತ್ರ ಕಳಿಸ್ಬಿಟ್ಟಣ. ಇವ್ರು ನೋಡಿ ಪಾದಯಾತ್ರೆ ಅಂತೇಳಿ ಎಲ್ಲ ರೈಲ್ವೆ ಯಾತ್ರೆ ಎಲ್ಲ ಮಾಡ್ಸಕ್ ಕುಂತಾರ ನಮ್ಮ ಕೈಲಿ. ಟೈಮ್ ನೋಡಿ ಸರಿಯಾಗಿ 6 ಗಂಟೆ ಆಗಿದೆ. ಟೈಮ್ ಮೇಂಟೈನ್ ಮಾಡ್ತೀವಿ ನಾವು. ಇವ್ರೇನು ಶೆಡ್ ಹಾಕ್ಬಿಟ್ರ, ಪಟ್ಟಂಗಿರಿ ಶೆಡ್. ಅಲ್ಲ ಬಿಡು ಹಿಂಗೋ. ಹಾ ಇಲ್ಲೇ ಗಾಯ್ಸ್ ಇಲ್ಲಿ ನಮ್ಗೋಸ್ಕರ ಮೆಟ್ಲು ಮಾಡಿದ್ರು, ನಾವು ಬ್ಯಾಡ ಅಂದ್ರು ಮೆಟ್ಲು ಮಾಡಿದ್ರು, ಮತ್ತೆ ಅದ್ರಾಗೆ ಬಂದ್ವಿ. ಮತ್ತೆ ಇಲ್ಲ ಹಿಂಗೆ ಬಂದ್ಬಿಡ್ತೀವಿ ನಾವು. ಈ ಟನಲಿಂದ ಬರ್ತಿದ್ವಿ, ಅವ್ರಿಗೆ ಹಿಂದೆ ಹಾಕೋತಿದ್ವಿ ನಾವು. ಗಾಯ್ಸ್ ನೋಡ್ರಿ ನಮ್ಮ ಮಂದಿ ಮೆಲ್ಲಕ ಬರತ್ತ ಬಿಟ್ಟೋತಾನ ಅಂತ ಅನ್ಕೊಂತೀನಿ. ಯಾಕಂದ್ರೆ 80 ಹೊಂಟಾನ ಲುಂಗಿ ಏರ್ಸ್ಕೊಂತ. ನಾನು ನೋಡ್ರಿ ಹಿಂದೆ ಇದ್ದೀನಿ, ಮತ್ತೆ ಹಿಂದಕ್ಕೆ ಹಾಕ್ತೀನಿ ಅವ್ರಿಗೆ ಸ್ವಲ್ಪ ಇನ್ನು. ಅಲ್ಲಿ ನೋಡ ಈಗ ಮುಂದೆ ಒಂದು ಹಳ್ಳ ಬರ್ತಾ, ಹಳ್ಳದಾಗ ಅನಾಹುತ ವ್ಯೂಸ್ ಇರ್ತಾ, ತೋರಿಸ್ತೀನಿ ಬರ್ರಿ ಫುಲ್ಲು ವ್ಯೂ. 75,000? 25,000 ತೊಗೋಬೋದು. ಅಪ್ಪ ಏನು ಹೇಳೋದ್ರಿಂದ ಅಲ್ಲ, ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ಏನು ಮಾಡ್ಬೇಕು ನಾವು? ನಿಂತಿಪ್ಲ ಅದ ನೀ ಬಂದೆ ಅಂದರೆ ಛಲ ಇರಬೇಕು, ಏನಿರ್ಬೇಕು, ಮತ್ತೆ ಹಠ ಇರಬೇಕು. ಮುಂದ್ಗಡೆ ಒಂದು ಅನಾಹುತ ಹಳ್ಳ ಬರಾಗೂ ಐತಿ, ಫುಲ್ ನೋಡ್ಬೋದು. ಜೋಗ ಜಲಪಾತ ಅರ್ಧಂಗೆ ಅರಾಗೂ ಐತಿ. ನೀನ್ ಮತ್ತೆ ಮಗಳೇ ಮತ್ತೆ ಹಳ್ಳ ಹತ್ರ ಬರ್ತಾ 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 ಹಾರ್ಟ್ ಬೀಟ್ ಡಗ್ 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 ಜಾಸ್ತಿ ಆಗೈತಿ. ಹೌದೌದು. ಯವ್ವೋ ಹೆಂಗಾರ ಕುಂತಾವೋ ನೀರು, ಯವ್ವೋ ನೀರು ನೋಡಿ ಹೆಂಗಾರ ಕುಂತಾವ, ಯವ್ವೋ. ಏನಿಲ್ಲ ಬರ್ರಿ, ಏನೈತಿ ಏನೈತಿ ಬರ್ರಿ, ನೋಡ್ರು ಅಲ್ಲೆಲ್ಲ ನಮ್ ಜನ ಕರ್ಯಾಕ ಕುಂತಾರ ಫುಲ್ ಎಲ್ಲ ವಿಡಿಯೋಸ್ ಎಲ್ಲ ಇಲ್ಲಿ ನೋಡಿ ಅಂತಾರ. ಬರೀ ಗಾಶಿ ಅಂತ ಅನ್ನಾಹುತ ಹಳ್ಳ ಐತಲ್ಲೋ ಇಲ್ಲಿ. ತುಂಗಭದ್ರಾ ಡ್ಯಾಮ್ ಇದ್ದಂಗ ಐತಿ ಮಗಂದ. ಏನ್ ಮಾಡ್ತಿ ನೋಡ್ ಬ್ರೋ. ಅಡ್ವೆಂಚರ್ ಬಾ ನಿಂದ ಐದಲ್ಲ ಹೆಸರು. ಅಡ್ವೆಂಚರ್ ಬರತ್ತವ್ರು ಎಲ್ಲಿದ್ರು ವೇದಿಕೆ ಮೇಲೆ ಆಗಮಿಸ್ಬೇಕಂತ ವಿನಂತಿ. ಹಾ ಫುಲ್ ಹಿಂಗ್ತಲ್ಲ, ಫುಲ್ ಹಳ್ಳ. ಯವ್ವೋ ಹಳ್ಳ ನೋಡ್ರು, ಯವ್ವೋ ನೋಡ್ಬೇಕು ಹಳ್ಳ ನೋಡ್ರು. ಚಪ್ಲಿ ಕೈಯಾಗ ಹಿಡ್ಕೊಂಡ್ಬಿಟ್ಟಿವೋ, ಚಪ್ಲಿ ಹೋದ್ರೆ ಮತ್ತೆ ಸಿಗಲ್ಲ. 200 ರೂಪಾಯಿ ಚಪ್ಲಿ ಹೋದ್ರೆ ಸೀದಾ ಅಂಬಮಠ. ಇಲ್ಲಿ ನೋಡ್ರು ಮಳೆ ಬರಾಗೋಯ್ತ. ಯವ್ವೋ ಬರತಣ್ಣ, ಯವ್ವೋ ಏನಾಗುತ್ತ? ಯವ್ವೋ ಒಲ್ಲೋ ನಾನು, ಯವ್ವೋ ಚಡ್ಡೆಲ್ಲ ಹಸಿ ಆಯ್ತು, ಮಳೆ ಬಂದ್ ಮಾಡ ಆಯ್ತು. ಅಲ್ಲಿ ಅಣ್ಣ ದೊಡ್ಡ ಬರತ್ ಭಯ್ಯ ಬ್ರೋ. ಏ ಲಾಗರ್ ಸಿನ್ನರ್ ಲಾಗರ್ ಬಂದ, ಸಿನ್ನರ್ ಲಾಗರ್ ಓತಲ್ಲೋ ಏ ತಾರು
ಭಕ್ತರು ವೇದಿಕೆ ಮೇಲೆ ಆಗಮಿಸಬೇಕು. ಭರತನಾಟ್ಯ ಬರ್ತವ್ರು ಎಲ್ಲಿದ್ರು ವೇದಿಕೆ ಮೇಲೆ. ಸ್ಟ್ರಗಲ್ ಅಣ್ಣ ಬಂದ ಬಾಸ್ ಬಂದ ಎದ್ದೋರೇ, ಅಣ್ಣ ಬಂದ ಬಾಸ್ ಬಂದ ಎದ್ದು ನಿಂತ ಸ್ಟಪಕ್. ನಮ್ಗೆ ಯಾರ್ಯಾರು ಇಲ್ಲಿ ದಡತ್ ಸೇರ್ಸಾರ ಅವ್ರಿಗೆಲ್ಲ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಜಗದಾಂಬ ಮಾತಾ ಕಿ ಜೈ, ಬೋಲೋ ಅಮೃತ್ ಮಹಾರಾಜ್ ಕೆ ಜೈ. ಯಾವ ಊರಣ ಇದು? ಬೆಳ್ತಳ್ಳಿ. ಇಲ್ಲ ಐತ್ ನೋಡು, ಅಮ್ರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ರಪುರ್. ನೋಡ್ರಿ ಇಲ್ಲಿ ಬಂದಿವಿ. ನೋಡ್ರಿ ನಮ್ DJ ಬ್ರೋಗ ಬಂದ್ಬಿಡ್ರಿ, ನಾವ್ ಇಲ್ಲಿರ್ತೀವಿ ಅಂತ ನಾವ್ ಬಿಟ್ಟು ಹೊಂಟಿವಿ. ಮಳಿ ಬರಾಗೋಯ್ತು. ಎಲ್ಲದಣ್ಣ ಎಲ್ಲ ಹೋತಾನಂತ ಹೇಳ ನೋಡ್ಬ್ರೋ. ಆಯ್ತಾ ಎಲ್ಲ ಹಳ್ಳ ದಾಟಿ ಬಂದಿವಿ. ಈಗ ಚಿನ್ನಿಗೌಡ ಅವರು ಹಳ್ಳ ದಾಟಿ ಬರಾಕತ್ತಾರ. ಇವಾಗ ಏನಂದ್ರೆ ಅವ್ರು ಹಳ್ಳ ದಾಟಿ ಹೆಂಗ್ ಬರ್ತಾರ ಅದೇ ನಮಗೀಗ ದೊಡ್ಡ ಸಮಸ್ಯೆ ಆಗೈತಿ. ಹಳ್ಳ ಆ ಕಡೆ ಅವ್ರಿಗೆ ಊರಿ ತಿರಾಡ ಬೇರೆ ದಾರಿ ಬ್ರೋ, ಇದು ಕಾಲ್ನಡಿಗೆ ಇದು. ಹಳ್ಳ ದಾಟದ ಸಮಸ್ಯೆ ಅಲ್ಲ, ಹಳ್ಳ ದಾಟಿದ್ಮೇಲೆ ಇನ್ನೊಂದ್ ದಾಟದೈತ್ ನೋಡು, ಅದು ಸಮಸ್ಯೆ. ಅದು ನಿಮ್ಗೆ ಸಮಸ್ಯೆ ಅದು. ಯಾಕಂದ್ರೆ ನಮಗೆಲ್ಲ ಇಲ್ಲ ಅಣ್ಣ ನೋಡು ಒಳಗಡೆ ತಳಮಳ ಐತೆ. ಈ ನನ್ನ ಮಕ್ಳಿಗೆ ಸುಮ್ಮನೆ ಹೇಳ್ಬಿಟ್ಟೆ ನಾನು. ಈ ಕಡೆ ನಾನು ನಡಕ್ ಹೋಗ್ಬೇಕಾ ಬರ್ಬೇಕಾ ತಿಳಿಯವಲ್ತಿಲ್ಲ ಅಣ್ಣಗ. ಸುಮ್ನೆ ಈಗ ಚಿನ್ನಿಗೌಡ DJ ಬ್ರೋ ಬದುಕಿ ಬರ್ತಾರ ಈಗ ಉಂಟೆ ನೋಡೋಣ. ಇಲ್ಲ ನಮ್ಮಂದ್ ನೋಡ್ರಿ ಹಂಗೆ ನಡ್ಕೊಂತ ಹೋಗ್ಬಿಟ್ರ ಅಲ್ಲಿ. ಈಗ ಸಣ್ಣ ಬ್ರೇಕ್ ಅಂತಾರ ಅಂತಂದ್ರೆ ಸರ್ಫ್ ಎಕ್ಸೆಲ್ ಅಂತಂದು ಆ್ಯಡ್ ಬರ್ಬೇಕು. ಕವರ್ ತಂದ ಅಣ್ಣ. ಬ್ರೇಕಿಂಗ್ ನ್ಯೂಸ್, ಈಗ ವಿನಯ್ ಹಿರೇಮಠ ಅವರು ಇಮಲ್ ತರಕ್ ಹೋಗಿದ್ದಾರೆ. ಅಲ್ಲಿ ನೋಡ್ರಿ ಇಮಾಲ್ ಒಂದ್ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ನೋಡ್ರಿ ರಿಯಾಲಿಟಿ. ಅದ್ ನೋಡ್ ಲುಂಗಿ ನೋಡ್ರಿ ಚಂದ ಐತ್ ಬ್ರೋ. ಲುಂಗಿ ನೋಡಿ ತೆಳಗ ಇಮಾಲ್ ತಂದ್ಬಿಟ್ಟ. ನಾನು ನೋಡ್ರಿ ನಮ್ಮ ಹುಡುಗ ಇದು ಈ ಕ್ಯಾಮ್ರಾ ಗಿಮ್ರಾ ತಳದ್ರೆ ಏನಾಗಲ್ಲ ಬ್ರೋ, ನಿಮ್ಗೆ ಅರ್ಥ ಆಗುತ್ತೆ. ಏಯ್ ಮೈಕೋ ಮೈಕಿಗೆ ಪ್ರಾಬ್ಲಮ್ ಆಗುತ್ತಾ? ಅಲ್ಲ ಇದು ಎಲ್ಲಿ ಮೈಕ್ ಪ್ರಾಬ್ಲಮ್ ಆಗುತ್ತಾ? ತೃಪ್ತಿಗೆ ತಗೋರಿ ಕಶಿಶ್ ಮೈಕ್ ಪ್ರಾಬ್ಲಮ್ ಆಗುತ್ತಾ? ಅಲ್ಲ ಕಣದಲ್ಲೂ ಕೇಸರಿ ಇದು ಬ್ರೋ. ಇದು ಪಾಪಕಿ ಪರಿ ಇಲ್ಲಿ ಕರೆದ್ರೆ ಪಾಪಕಿ ಪರಿನೇ ಇದೆ. ಅಲ್ಲ ಮೈಕ್ ಪ್ರಾಬ್ಲಮ್ ಆಗುತ್ತಾ? ಮೈಕ್ ಪ್ರಾಬ್ಲಮ್ ಆಗುತ್ತಾ? ಯಾವ್ದು ಮೈಕ್ ನೋಡಿ ಏನ್ ಪಾಪ ಆಗಲ್ಲ. ಮಳಿಗೆ ವಾಟರ್ ಪ್ರೂಫ್ ಅಲ್ಲ ವಾಟರ್ ರೆಸಿಸ್ಟೆನ್ಸ್ ನಡೀತು ಬ್ರೋ. ಇದ್ರಾಗ ನಡೀತು ದಬ ಹೊಡಿತಂದ್ರೆ ನಮ್ದು ನಡೀತಾವ. ನಿನ್ನೆ ಪರ್ಚೇಸ್ ಆಗೈತೆ ಮತ್ತೆ. ಒಂದು ವಿಡಿಯೋ ಮಾಡಿ ಕೊಟ್ಬಿಟ್ಟಲ್ಲ, ಒಂದು ವಿಡಿಯೋ ಕೊಟ್ಬಿಟ್ಟಲ್ಲ. ಏನು ವಿಡಿಯೋದಾಗ ಹೇಳಿದ್ನಿ ಅಷ್ಟೇ, ಈ ತರ ನಮ್ಗೆ ಕೊಡ್ತಾನಕ್ಕೆ ಇದಂತ ಹೇಳಿ ಕರೆನ ಕೊಟ್ಬಿಟ್ಟ. ಹೌದಾ? ನಿನ್ನೆಲ್ಲ ನೋಡಿಲ್ಲ ಮತ್ತೆ ಮುಗಿದ್ ಬ್ರೋ. ಲಾಗ್ನಾಗ ಅಂದ್ರೆ ಮುಗಿದ್ ಬರ್ದಂಗೆ ಅದು. ಹೇಳಿದ್ದೆಲ್ಲ ನಿಜ ಅಷ್ಟೇ. ಬೈಕ್ ತಂದು ಹೋಗಿಲ್ಲ. ಇಲ್ಲ ದಾರಿ ಬೇಸಿಲ್ಲ ನನ್ನ ಮಾತು ಕುಣಿಗಳದೇವ. ಈ ಕಡೆ ಯಾವ ದಾರಿ ಬರ್ತಾರೆ? ಆ ಕಡೆಯಿಂದ ಬೂದಾಳ ದಾರಿ. ಅಲ್ಲಿಂದ ಸೀದಾ ಇದಕ್ಕೆ ಹೋಗ್ತಾರ್ರಿ ಸರ್? ಅಮ್ಮಮ್ಮ ದಾರಿ ಬಂದ್ಬಿಡ್ತೀವಿ. ಅಲ್ಲಿ ಕಮನ್ ಐತೆ ಅಲ್ಲ, ಕಮನ್. ಓಕೆ ದಾರಿ ಗಾಯಸ್. ಇಲ್ಲಿ ಯಾವ್ದೋ ಮತ್ತೆ ಹಳ್ಳ ಬಂದೈತೆ ನೋಡ್ರಿ, ಒಂದು ಬ್ರಿಡ್ಜ್ ಬಂದೈತೆ. ಅಮ್ರಪುರ ಹಳ್ಳ ಏನೋ ಬಾಯಿ ಇದು? ಹಳ್ಳದ ಹೆಸ್ರು ಏನು? ಹಳ್ಳದ ಹೆಸ್ರು ಅಮರಪುರ ಹಳ್ಳ. ಆ ಕಡೆ ಬಂತಲ್ಲ ಅದು ಯಾವುದು? ಸಿನ್ನೂರು ಹಳ್ಳ. ಅದು ಸಿನ್ನೂರು ಹಳ್ಳ, ಇದು ಅಮರಪುರ ಹಳ್ಳ. ವಿನಯ್ ಬ್ರೋ, ಇದು ಚಪ್ಲಿ ಬೂಟ್ ಆಗ್ಯಾವಲ್ಲ, ಹೆಂಗೆ ಏನು ಅಂತೀರಿ? ಬೂಟ್ ಹಾಕಿ ಬಂದ್ಬಿಡ್ತೀರ ಡೈರೆಕ್ಟ್? ಬೂಟ್ ಏನಾಗ್ತಿದ್ದೇನು? ಬೂಟ್ ಹಾಕಿ ಬಂದಿದ್ರೆ ಏನಲ್ಲ ಅಲ್ಲ ಅಮ್ಮ ಮಠಕ್ಕೆ ಹೋಗಿ ಅಂತ ಕಳು ಮಾಡ್ತಿದ್ದೇನ? ಬ್ರೋ ಈಗ ಬರೀ ಅಲ್ಲೇ ಬಂದು ಚಪ್ಪಲಿ ಹೋಯ್ತೀನಿ ಅಂದಲ್ಲ, ಅಮ್ಮ ಮಠದಾಗ ಕಳು ಮಾಡ್ತಿದ್ದೇನ ಅಂದೆ. ಹಂಗಲ್ಲ, ಇವು ಕೆಳಗೆ ಬೂಟ್ ಅವನ್ನ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ಅಲ್ಲಿ ತೊಳ್ಕೊಂಡು ಬರೀಗ ಅಲ್ಲಿ ಬರ್ತಿದ್ದೆ. ವಾವ್ ನೈಸ್. ಅಣ್ಣ ಬರ್ತಣ್ಣ, ಹೆಂಗಿದೆ ಫಸ್ಟ್ನೇ ವರ್ಷದ ಪಾದಯಾತ್ರೆ ನಿಮ್ಮದು ಅಮ್ಮ ಮಠಕ್ಕೆ? ಪಾದಯಾತ್ರೆನೇ ಮಾಡಿಲ್ಲ ನೀವು? ಯಾವ ದೇವ್ರಿಗೂ ಮಾಡಿಲ್ಲ?
ಫಸ್ಟ್ ಟೈಮ್ ಈಗ ಇದಕ್ಕೆ ಹೋಗ್ತಾ ಇರೋ ಅಮ್ಮ ಮಠಕ್ಕೆ ಹೋಗ್ತಾ ಇರೋದು. ಹೌದು. ವಾವ್ ನೈಸ್. ನಮಗೆ ನಡ್ಕೊಂತೀನಿ ನಾನು ಭಾಳ ಆ್ಯಕ್ಚುಲಿ ಅಂಬ ಮಠ ಭಾಳ ನಡ್ಕೊತೀನಿ. ಅದಕ್ಕೆ ಮತ್ತೆ ನೀವು ನಿನ್ನೆ ಕೇಳಿದ್ರಲ್ಲ. ಹೌದೌದು. ಅದಕ್ಕೆ ಆಯ್ತು ಮತ್ತೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಹೋಗ್ತೀನಿ ಅಂತೇಳಿ. ಆಗಲ್ಲ, ಈಗ ನವರಾತ್ರಿಗೆ ಸ್ಪೆಷಲ್ ಈಗೆಲ್ಲ ಅದೇ ಮತ್ತೆ ನೀವು ಕೇಳಿದ ತಕ್ಷಣ ಆಯ್ತು ಹ್ಞೂ ಅಂತ ಬಂದ್ಬಿಟ್ಟೆ ನಾನು. ನವರಾತ್ರಿಗೆ ಜಾಸ್ತಿ ನಮ್ಮ ಸಿನ್ನೂರಿಂದ ಏನಿಲ್ಲ ಅಂದ್ರೆ ಒಂದು ಭಾಳ ಜನ ಹೋಗ್ತಾರೆ. ಮತ್ತೆ ಒಂದು ಹಂಗೆ ನಮ್ಮ ಯುವಕರ ಸಂಘದಿಂದ ನಾನು ಹಂಗೆ ಕೇಳಿದೆ ಬರ್ರಿ ಅಂತ. ಈಗ ಎಲ್ಲರೂ ಬಂದಿದ್ದಾರೆ. ಇನ್ನೊಂದು ಇಬ್ಬರು ಕಿಲಾಡಿಗಳು ಇದಾರ, ಅವರು ಹಿಂದೆ ಬರಕುಂತಾರ ಅವರು. ಹೌದು, ನೋಡಂಬರ್ರಿ ಅವ್ರು ಮೀಟ್ ಆಗಿದ್ಮೇಲೆ ಮತ್ತೆ ಅವ್ರಿಗೆ ಎಷ್ಟನೇ ವರ್ಷ ಇದು ಬರೋದು? ಇದು 2ನೇ ವರ್ಷ. ಇದು ಅಂಬ ಮಠಕ್ಕೆ ಹೋಗ್ತಾ ಇರೋದು 2ನೇ ವರ್ಷ. ಮತ್ತೆ ಮಂತ್ರಾಲಯ ಹೋಗ್ತೀವಿ, ಅದು 12 ವರ್ಷ ಕಂಪ್ಲೀಟ್ ಆಗೈತೆ. ಅದೇ ನೋಡಿದ್ದೀನಿ ನಿಮ್ಮ ಬ್ಲಾಗ್ ಯೂಟ್ಯೂಬಲ್ಲಿ ಇರುವಾಗ. ಮತ್ತೆ ಇದು ಈಗ ಎಷ್ಟು ಮತ್ತೆ ಜನವರಿ ಬಂದ್ರೆ ಮತ್ತೆ ಹೋಗ್ಬೇಕು ಮಂತ್ರಾಲಯ. ಜನವರಿ 11, 12, 13 ಇದು ಕಂಪ ಅವಾಗೇ ಇರುತ್ತೆ ಅದು. ಸಂಕ್ರಮಣ ಇನ್ನೊಂದು 4 ದಿನ ಇದೆ ಅಂದ್ರೆ ಅವಾಗ ಪಾದಯಾತ್ರೆ ಮಾಡ್ತೀವಿ ನಾವು. ಚಲೋ ಬಿಡ್ರಿ. ಈತ ಏನು ಬಾ ಅಂದ್ರೆ ಮಕ್ಕೊಂಬಿಡ್ತಾನೆ ಈತ. ಇಲ್ಲ ಹೋದ ವರ್ಷ ಶೂಟ್ ಇತ್ತು, ಅಲ್ಲಿ ಪಾದಯಾತ್ರೆ ಆಯ್ತು ನಮ್ದು. ಇವಾಗ ಏನಂದ್ರೆ ಎಲ್ಲಿ ನಾಶ ಮಾಡೋದು? ಇದು ಅಮ್ಮ ಮಠ ಕಮಾನ. ಅಮ್ಮ ಮಠ ಕಮಾನ್ ಐತಲ್ಲ, ಆ ಕಮಾನ್ ಹತ್ರ ಅಲ್ಲ ಒಬ್ರು ಅಜ್ಜಿ ಚಿಂದಿ ಮಾಡಿದ್ರ. ಆ ಚಿಂದಿ ಇಡ್ಲಿ ಚಿಂದಿ ಇಡ್ಲಿಯಾಗ ಪುಡಿ ಹಾಕಿ ಕೊಡ್ತಾರ, ಭಾರಿ ಚೆನ್ನಾಗಿರ್ತ. ಅದನ್ನು ಒಂದು ಸ್ವಲ್ಪ ಲಾಗ್ ಮಾಡೋಣ. ಚಟ್ನಿ ಪಲ್ಯ ಅಲ್ಲ ಇದು, ಚಟ್ನಿ ಪುಡಿ ಅಲ್ಲ. ಅಲ್ಲೇ ನಾಶ ಮಾಡಂಬಿಡು. ಬೈಕ್ ತಗೊಂಡು ಖುಷಿಗೆ ಎಲ್ಲರಿಗೆ ನಾಶ ನಿನ್ ಕಡೆ ಬರ್ಲಾ? ವಾವ್ ನೈಸ್, ಬ್ಯೂಟಿಫುಲ್. ಬ್ರೋ ಇದು ಬ್ಯೂಟಿಫುಲ್ ಹ್ಯಾಂಡ್ಸಮ್ ಇದು. ಆಕ್ಚುಲಿ ಕೆರೆಗ ಮೀನ್ ಸಿಗುತ್ತಂತಂದು ಮೀನಿಗೆ ಕಾಯ್ಬಾರ್ದು, ತಿಮ್ಮಿಗ್ಲು ಹುಡ್ಕೊಂತ ಹೋಗ್ಬೇಕು. ಕ್ಯಾ ಬಾತ್ ಹೈ. ಅಲ್ಲ ಅದೇನಂದ್ರೆ ನನಗೆ ಗೊತ್ತಾಗಲಿಲ್ಲ. ಜೋಳದ ರಾಶಿ ಗೊಬ್ಬರ ಕಾಣುತ್ತ. ಹೌದು, ಇಲ್ಲಿ ನೋಡ ಜೋಳದ ರಾಶಿ ಗೊಬ್ಬರ ಫುಲ್ ಜೂಮ್. ನಮ್ಮ 3x ಐತಪ್ಪ ಅಷ್ಟೇ. ಗೊಬ್ಬರ ಅಷ್ಟೇ ಕಾಣಂಗೈತೆ, ಗುಡಿನೂ ಕಾಣಂಗೈತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ನನ್ನ ಮಕ್ಕಳು. ಏನ್ ಕಂಟೆಂಟ್? ನಾವು ಮಚ್ಚ ನೀ ಬದುಕ್ಬೇಕಾ? ಇಲ್ಲ ಕೆರೆಗೆ ಹೋಗಿ ಸಾತ್ತು ಬಿಡತ್ತಾಗ ಸಮಾಧಾನ. ಗುರುಗಳು ಸಮಾಧಾನ ಸಾತ್ನ 11 ರೂಪಾಯಿ ಬ್ರೋ. 11 ಅಲ್ಲ, ಅಂತರಿಂಗದಿಂದ ಬಹಿರಂಗ ಗುರು ಅಲ್ಲ, ಅಂತರಂಗದಿಂದ ಬಹಿರಂಗ. ಅದು ಸೂಪ್ರಂಸದಾಗ ಹೇಳ್ತಾರ ಎಲ್ಲರೂ ದಾರಿ ಬಿಡ್ರಿ ಇದಲ್ಲ ಅಂತ ಬಂದಿದ್ದು. ಅದು ಬಾಡಬ ಬಾರ ಎಲ್ಲ ದಾರಿ ಬಿಡ್ರಿ ಮಾಡ್ತಾರ. ಈ ದಾರಿ ಅಲ್ಲ, ಅಂತರಂಗದಿಂದ ಹಂಗೆ ಕಾಣಕ್ ಬಂದ. ಅದಕ್ಕೆ ಹೇಳಿದ್ ಮತ್ತೆ ಅಲ್ಲ ಅಲ್ಲಿ ಆಗತ್ತ ನುಡಿ ಮುತ್ತುಗಳು. ಅಲ್ಲ ಗಾಡಿಯಲ್ಲಿ ಬಿಟ್ರಿ ನೀವು? ಅಲ್ಲ ಕೇಳ, ಈಗ ಮತ್ತೆ ಬರೋದಾಗ ಹೆಂಗ್ ನೀವು? ಅಲ್ಲ ಅಣ್ಣವ್ರು ಬಂದಾರ, ದೇವರಾಜ್ ಅಣ್ಣವ್ರು. ಅಲ್ಲ ಬ್ರೋ, ಈ ಕಡೆ ಬರಲ್ಲ. ಮುತ್ತಿನಂತ ಮನುಷ್ಯ ಆಗ್ಬೇಕಂದ್ರ ನಿಂದ್ರಿದ್ರು. ನಮ್ಗೆ ಈಗ ನಮ್ಮ ಟೀಮ್ಗೆ ಇನ್ನೊಂದೆರಡು ಮುತ್ತುಗಳು ಜೇಂಟ್ ಆಗ್ಯಾವ. ನಮ್ಮ ಟೀಮ್ಗೆ ಇನ್ನೊಂದೆರಡು ಮುತ್ತು. ಇದಂತೂ ಒರಿಜಿನಲ್ ಮುತ್ತಿದು. ಇತ್ತು ಅಲ್ಲಿ ಹೋಟ್ಲ್ ಓಪನ್ ಇರ್ತಾ, ನೀನ್ ಏನ್ ಹೇಳ್ಬೇಡಪ್ಪ ಯಪ್ಪ, ಮತ್ತೆ ಕ್ಲೋಸ್ ಮಾಡಿಸ್ಬಿಟ್ಟಿ. ಅಲ್ಲ ಬ್ರೋ ಗೊತ್ತಿರಲ್ಲ ನಿಮಗೆ ದಾರಿ. ಅಲ್ಲ ಬ್ರೋ ಅಂತರಂಗದಿಂದ ಬಹಿರಂಗ. ಬ್ರೋ ಏನ್ ಭಯ? ಅಲ್ಲೋ ಇದು ಏನು ಅಲ್ಲ ತಗದ ಇಲ್ಲದ 2 ವರ್ಷದ ಹಂಗೆ. ಅಲ್ಲೇ ಹೋಗಿ ಅಂತರಂಗದಿಂದ ಪಾದಯಾತ್ರೆ ಆತ.
ಯಾವಾಗ ಹೊಲ್ಸಣ ಇದು ಅಂಗಿ? ಇಲ್ಲ ಹೊಲ್ಸಿದ ರೆಡಿಮೇಡ್ ಬಾಗಲ SLV ಅಂಗಡಿ ಅದ. SLV ಯಾವ್ದು? SLV ನೋಡಿದ್ ಡೌ ಮಾಡಪ್ಪ ನೀನು. ಇಲ್ಲ ಇಲ್ಲಿ ಹಾಕಿರ್ತಾನೆ ನಿಂದ್ರಿ ಇಲ್ಲಿ ಜೋಶ್ ಅಂತ ಐತೆ. ಬಿಚ್ಚಿಬಿಡ್ತ ಗಾಡಿಗೆ. ಭಗೀರಥ ಏನ್ ಮಾಡಾಕಂದ್ರು 300 days 100 ಕೋಟಿ ಕಲೆಕ್ಷನ್. ಅಲ್ಲ ಬ್ರೋ 205 ದಿನ 300 ದಿನ ಅಂತ ಹೋಯ್ಕೆ ಅಂತ ಬ್ರೋ. 500 ಕೋಟಿ ಸಣ್ಣ ಬ್ರೋ. ಭಾಗೀರಥ 2 ಬರಾಕೈತೆ. ಅಯ್ಯೋ ಬಾರಿ ಭಗೀರಥ ಯಾರ ವ್ಯೂವರ್ಸ್ ಯಾರು ನೋಡ್ಯಾರಪ್ಪ ಹಿಂಗ ಹೆಂಗ್ ಗೊತ್ತೇನ್ ನೋಡ ಹಿಂಗೆ ಒಂದ್ ಕಾಯಿ ಇಟ್ಕೇಸಿ ಹಿಂಗ ಯಾಕಡೆ ತಿರುಗಿ ನೋಡ್ಕಿಸ್ಬೋಮನ. ಇಲ್ಲ ನಾ ಬೋರಲ್ ಹಾಕ್ತೇನ ಕಾಯಿ ಇಟ್ಟು ನೋಡ ಬೋರಲ್ ಹಾಕ್ಸ್ತಾನಿತ ಕಾಯಿ ಇಟ್ಟು ಹಿಂಗ ತಿರ್ಸಿ ನೋಡಮ್ಮ. ಅಲ್ಲ ಯವ್ವ ಯವ್ವ ಇಲ್ಲಿ ಯಾವ ಸೈಡ್ ಐತು? ಹಂಗ ಹೋಗೋದ್ ಬೇಸ್ ಬ್ರೋ. ಹಂಗ್ಯಾಕ ಬ್ರೋ? ಇಲ್ಲ ನೋಡ್ರು ಇಲ್ಲಿ ಚಿನ್ನಿದೆಲ್ಲ 10-12 ಆಗಂತ. ಚಿನ್ನಿ ಚಿನ್ನಿ ಜಿಗಿ 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 ಚಿನ್ನಿ ಕ್ಲಿಕ್ ಮಾಡ್ರ ಯಾರಲ್ಲ. ನ್ಯಾಚುರಲ್ ಅಲ್ಲ ಭರತ್ ಭಾಯ್ ಹುಷಾರ್ ನೀನು. ಭರತ್ ಭಾಯ್ ಯವ್ವ ಬರ್ತ ಮ್ಯೂಸಿಕ್ ಒಂದ ಡಂಕಣ್ಣಕ್ಕ ಅಂತೇಳಿ ಕ್ಯಾಮ್ರಾ ಮೈಕೇನ್ ಸೀದಾ ಇಡಿ ನಿನ್ ಕ್ಯಾಮ್ರಾ ಹೇಳ್ತ ನೋಡ. ನಾನು ಕ್ಯಾಮ್ರಾಮನ್ ಅಲ್ಲ ನಿನ್ನಂಗ. ಐತೆ ಅವಳು. ಚಿನ್ನು ಓ ಚಿನ್ನು ನನ್ನ ಚಿನ್ನು ನನ್ನ ಮಾತಾಡ್ಲ ಏನ ಚಿನ್ನು ನನ್ನ ಚಿನ್ನು ಬಂಗಾರಿ ಯಾಕೆ ಚಿನ್ನು ಚಿನ್ನು ಡ್ರಾಪ್ ತಗೊಂಡ್ ಡ್ರಾಪ್ ತಂದನ ಹೆಂಗ ನೋಡಿ ಅವನು. ನೀನ್ ತಗೋ ನಾನು ಅಲ್ಲಪ್ಪ ಡ್ರಾಪ್ ಓದ್ಯಾ ಓದ್ಯಾನ ಡ್ರಾಪ್ ತಂದ. ಏನ್ ಮಾಡಿಲ್ಲ ನಾ ಬರೋದು ಈಗ ಗಾಡಿ ಬಿಟ್ಟು ಬಂದ ಅದ್ರ ಬರೋದು ಗಾಡಿಯಾಗ ಬಂದು ಈಗ ಮತ್ತೆ ಹತ್ತಾನೆ ಏನಾಯ್ತಾ? ವಯಸ್ಸಾಗಿದೆ ಬ್ರೋ. ವಯಸ್ಸಾಗೈತೆ ಬಾಡಿಗಾಗೆ ಅಲ್ಲ ಇದಕ್ಕಾಗಿಲ್ಲ ನಿನ್ ಮನ್ಸಿಗಾಗಿಲ್ಲ ಬಾಡಿಗಾಗೈತೆ. ಇದಕ್ಕೆ ಅನ್ಮಾಡ ಬ್ರೋ ನೀನು. ಇದಕ್ಕಾಗೈತಿ ಅದಕ್ಕಾಗಿಲ್ಲ. ಚಿನ್ನಿ ಟ್ಯಾಟ್ರಿ ಓಡ್ಸು. ಟ್ಯಾಟ್ರಿ ಸುಮ್ನೆ ಟ್ಯಾಟ್ರಿ ಎತ್ತಿ ಹೋಗಿದ ಅಲ್ಲ ಹೊಲ್ದಾಗ ಬಲ್ಲ ಹಾಕಿ ಬಿಡ್ತಿರಲ್ಲ ಅಂಗಡಿ ಹೋಗಿದ್ರಾಗ ಪಟ್ಲಾರ್ ಹಾಕ್ಬೇಕು ನಿನ್ನ. ಪಟ್ಲಾರ ಹಚ್ಬೇಕು ನೋಡಿ ಇದಕ್ಕ. ಅವನು 2000 ರೂಪಾಯಿ ಚಪ್ಪಲಿ ನೋಡ್ರು ಅವನು. 2000 ಚಪ್ಪಲೆ ಬಾ ಬರ್ರಿ ಅಕ್ಕ. ಹೌದ್ರಿ ಇವ್ ಹುಡ್ರು ಕೇಳಲ್ರಿ ಇವ್ ಎಷ್ಟು ಹೇಳಿದ್ರು. ಅಮೃತ ನೀನ್ ಮುಂದೋತ್ತೇನ್? ಬ್ರೋ ಇಲ್ಲ ಬ್ರೋ ನಾನು ಇಲ್ಲೇ ಇರೋದು ಬ್ರೋ. ವಾಟ್ಸಪ್ ಬ್ರೋ ನಾನಂತೂ ಸಿಗಾಕೊಂಡ್ಬಿಟ್ಟಿನಿ ಬ್ರೋ. ನಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ನೋಡಿ ನಮ್ ಚಪ್ಪಲಿ ಹರ್ದೋದು ಕೈಗೆ ಹಿಡ್ಕೊಂಡು ಹೊಂಟಿನಿ ಈಗ. ನೋಡ್ಬೋದು ಎಷ್ಟು ಚೆನ್ನಾಗಿದಾವ ವ್ಯೂ. ಮಳೆ ಬರಾಕೋದು ಜಿಟ್ಟಿ ಮಳೆಯಲ್ಲಿ ಇಂಥವ್ರ ಜೊತೆಗಿದ್ರೆ ಹೆಂಗ್ ನಮ್ಗೆ ಒಳ್ಳೆ ವ್ಯೂಸ್ ಐತೆ ಅಂತೇಳಿ ಹಿಂಗೆ ತೋರಿಸಿ ಹಿಂಗೆ ಮಕ ನೋಡ್ಬಿಡ್ತಿದ್ದು ಮತ್ತೆ ಮೂಡೆಲ್ಲ ಅಪ್ಸೆಟ್ ಆಗ್ಬಿಡುತ್ತೆ ನಮ್ದು. ನೋಡ್ರಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ. ನೋಡಿ ಬೆಟ್ಟ ಹೆಂಗ್ ಕಾಣ್ತಾ ಇದೆ. ಬೆಟ್ಟ ನೋಡಿದ್ರೆ ಅದ್ಭುತವಾಗಿದೆ ಇಲ್ಲಿ. ಮಳೆ ಜಿಟ್ಟಿ ಐತೆ. ನನಗೆ ಅನ್ಸಾಕೊಂಡೈತೆ ಎಲ್ಲಿ ತೊಯ್ಕೊಂಡು ಓದ್ತೀವಿ ಅಂತ ಅನ್ಸಾಕೊಂಡೈತೆ. ಆದ್ರೂ ಪರವಾಗಿಲ್ಲ ಹೆಮ್ಮೆಯಿಂದಾನೇ ತೊಗೊಂತೀವಿ. ಗಾಯ್ಸ್ ಇಲ್ಲಿಗೆ ನಮ್ದು ಹೊಲದ ಕಾರ್ಯಕ್ರಮ ಎಲ್ಲ ನಮ್ದು ಹೊಲದಲ್ಲಿ ನಡ್ಕೊಂಬರೋದೆಲ್ಲ ಮುಗೀತು. ಈಗೆಲ್ಲ NH ನಮ್ದೆಲ್ಲ. ನಮಸ್ಕಾರ ಮಾಡ್ರು. ನೋಡ್ರಿ ಎಲ್ಲ ಮುಗೀತು ಇಲ್ಲಿಗೆ ನಮ್ದು ಹೊಲದ ಎಲ್ಲ ರಾಡಿ. ಈಗ ನೆಕ್ಸ್ಟ್ ಎಲ್ಲ NH ಇರ್ತಾ. ಇಲ್ಲಿಂದೊಂದು ಬೇರೆ ಇಲ್ಲಿಂದ ಹೊಸ ಅಧ್ಯಾಯ. ಚಪ್ಪಲಿ ಎಷ್ಟೋ ವರ್ಷ ಆದ್ಮೇಲೆ ಚಪ್ಪಲಿ ಹಾಕಿನ ಕುಂತೀನಿ. 200 ರೂಪಾಯಿ ಚಪ್ಪಲಿ. ಇದು ಬರ್ರಿ ರೋಡ್ ಬಂತು. ರೋಡೆಲ್ಲ ತೋರಿಸಿ ಅಲ್ಲೊಂದು ನಾನು ಇಡ್ಲಿ ಹೇಳಿದ್ನಲ್ಲ ಮಸ್ತ್ ಚೆನ್ನಾಗಿರೋ ಇಡ್ಲಿ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವರ್ಷ ನಮ್ಮೂರು ಸ್ವಲ್ಪ ಉಳ್ಸಾರಪ್ಪ.
ಇಡ್ಲಿ ಅಲ್ಲಿ ಈ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ನೆಕ್ಸ್ಟ್ ವರ್ಷ ಮತ್ತೆ ತುಂಬ್ಕೊಂಡ್ಬಿಡ್ತಾರೆ ಜನ ಹೆಂಗಾದ್ರೆ ವಿಡಿಯೋ ಹಾಕಿ ಹೇಳ್ಬೇಕಾ ಬೇಡ ಅದೇ ವಿಡಿಯೋ ಹಾಕ್ದವ್ರಿಗೆ ಇಡ್ಲಿ ಸ್ಪಾನ್ಸರ್ ಮಾಡೋದು ಅವರು ಹೋದವರು ಅದೇ ರೊಕ್ಕ ಕೊಟ್ಟರೆ ಸಿಗೋದ ಡೌಟ್ ಐತೆ ಅಲ್ಲಿ ಪ್ರಮೋಷನ್ ಮಾಡಿರ್ತೀವಿ ಮರೋದಿಲ್ಲ ನಾವು ಅಜ್ಜಿಗೆ ನಿಮ್ಮ ಯಾವ್ದು ಪ್ರಮೋಷನ್ ಮಾಡಿ ಗಾಯ್ಸ್ ಇದು ಅಂಬಮಠ ಪಾದಯಾತ್ರೆಯ ಮೊದಲನೇ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಅಜ್ಜಿ ಹೋಟೆಲ್ ಇದೆ, ಇಲ್ಲಿನೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನಾಳೆ ಬರುತ್ತೆ. ಮತ್ತು ಈ ವಿಡಿಯೋನು ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕೆಂಪು ಹಾರ್ಟ್ ಒಂದು ಹಾಕ್ಬಿಡಿ. ಮತ್ತೆ ಸಿಗುವ ಧನ್ಯವಾದಗಳು.